ಸ್ನೇಹಿತರೆ, ನಮಸ್ಕಾರ. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂತೇಳಿ ಹೇಳ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಅದೇ ಸಾಲಿಗೆ ಅದೇ ಗುಂಪಿಗೆ ಸೇರಿದವರು ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಹೌದು, ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಕಟ್ಟಾಗಿತ್ತು. ಮೇಲ್ನೋಟಕ್ಕೆ ಇವರಿಬ್ಬರು ಕೂಡ ದೂರ ದೂರ ಆಗಿದ್ರು. ಈಗ ಮತ್ತೆ ಒಂದು ಪತ್ರದ ಮೂಲಕ ಒಂದಾಗಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯ ಒಂದು ಶಾಂತಿಯ ವಾತಾವರಣ ಇವತ್ತಿನಿಂದ ಮತ್ತೆ ಕಲುಷಿತ ಆಗುತ್ತೆ ಅನ್ನೋದರಲ್ಲಿ ಯಾವ ಅನುಮಾನನೂ ಕೂಡ ಬೇಡ. ಕೆಲವರು ಹೇಳ್ತಾರಲ್ಲ, ಒಂದು ಬಕೆಟ್ ನೀರಿಗೆ ಒಂದೇ ಒಂದು ಹನಿ ಬಣ್ಣ ಬಿದ್ದರೂ ಸಾಕು, ಆ ಇಡೀ ಬಕೆಟ್ನ ನೀರು ಬದಲಾಗಿ ಹೋಗ್ತದೆ. ಅದೇ ಗುಂಪಿಗೆ ಸೇರಿದವರು ಇವರಿಬ್ಬರು ಕೂಡ. ಇಡೀ ಮನೆಯ ಶಾಂತಿಯನ್ನು ಕೆಡಿಸೋದಕ್ಕೆ, ಇಡೀ ಆಟದ ಶೈಲಿಯನ್ನು ಬದಲಾಯಿಸೋದಕ್ಕೆ ಮತ್ತು ಶಕುನಿ ತಂತ್ರವನ್ನು ಕುತಂತ್ರವನ್ನು ಮಾಡೋದಕ್ಕೆ ಇವರಿಬ್ಬರು ಸಾಕು. ಒಬ್ಬರು ಅಕ್ಕ, ಇನ್ನೊಬ್ಬರು ಅಕ್ಕನ ಅಕ್ಕ ಅಂಥವ್ರು ಈ ಒಂದು ಕೆಟಗರಿಯಲ್ಲಿ. ಇಂಥವ್ರು ಇಷ್ಟು ದಿನಗಳ ಕಾಲ ದೂರ ಇದ್ದರೂ ಸ್ವಲ್ಪ ಮನೆ ಶಾಂತಿಯಾಗಿತ್ತು, ಬೇರೆ ಬೇರೆ ವಿಚಾರಕ್ಕೆ ಚರ್ಚೆಯಲ್ಲಿತ್ತು. ಈಗ ಇನ್ನೂ ಬೇರೆದೇ ವಿಚಾರಕ್ಕೆ ಚರ್ಚೆಯಲ್ಲಿರುತ್ತೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಯಾರಾದರೂ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅವರನ್ನು ಕಂಪ್ಲೀಟಾಗಿ ಮುಗಿಸೋವರೆಗೂ ಕೂಡ ಇವರು ಬಿಡೋದಿಲ್ಲ. ಅಂತಹ ಶಕುನಿಗಳು ಇವರಿಬ್ಬರು ಕೂಡ. ಹಾಗಾದರೆ ಇವತ್ತಿನಿಂದ ಇವರ ಆಟ ಹೇಗಿರುತ್ತೆ? ಇವರು ಒಂದಾಗೋದಕ್ಕೆ ಕಾರಣವಾದಂಥ ಅಂಶಗಳೇನು? ಜಾಹ್ನವಿ ಇವತ್ತಿಗೂ ಕೂಡ ಅಶ್ವಿನಿ ಬಗ್ಗೆ ಹೇಳುವಂಥ ಮಾತುಗಳೇನು? ಅಶ್ವಿನಿ ಜಾಹ್ನವಿ ಬಗ್ಗೆ ಇಟ್ಟಿರುವಂಥ ಅಭಿಪ್ರಾಯವೇನು? ಎರಡನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 12 ಶುರುವಾದಂತಹ ಆರಂಭದ ದಿನದಿಂದನೂ ಕೂಡ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಒಳ್ಳೆಯ ಸ್ನೇಹಿತರಾಗಿದ್ದರು. ಒಟ್ಟಿಗೆ ಮಲಗ್ತಾ ಇದ್ರು, ಒಟ್ಟಿಗೆ ತಿಂಡಿ ತಿಂತಾಯಿದ್ರು, ಒಟ್ಟಿಗೆ ಯಾವುದಾದ್ರೂ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. ಬಹುತೇಕ ಇವರಿಬ್ಬರು ಕೂಡ ಒಟ್ಟಿಗೆ ನಿಲ್ತಿದ್ರು. ಅದರಲ್ಲೂ ಕೂಡ ಅಶ್ವಿನಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಜಗಳ ಮಾಡಿದ್ರೆ ಅಲ್ಲಿ ಜಾಹ್ನವಿನೂ ಹೋಗಿ ಧ್ವನಿಯನ್ನು ಕೂಡಿಸ್ತಾ ಇದ್ರು. ಇನ್ನು ಜಾಹ್ನವಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕಿರಿಕ್ ತೆಗೆದ್ರೆ ಅಲ್ಲಿ ಅಶ್ವಿನಿ ಹೋಗ್ತಿದ್ರ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅಶ್ವಿನಿ ಹಿಂದ್ಗಡೆಯಿಂದ ಮುಸಿ ನಗ್ತಾ ಇದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ಜಾಹ್ನವಿ ಗಲಾಟೆ ಮಾಡ್ತಿದ್ದನ್ನ ಈಕೆ ಎಂಜಾಯ್ ಮಾಡ್ತಾ ಇದ್ಲು. ಅಂತಹ ಶಕುನಿ ಈ ಅಶ್ವಿನಿ ಗೌಡ. ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಗೆ ಹೋದ ಬಳಿಕ ಅಶ್ವಿನಿ ಗೌಡನ ಮತ್ತೊಂದು ಮುಖವಾಡ ತೆರೀತಾ ಹೋಯಿತು. ಅಶ್ವಿನಿ ಗೌಡ ಬಗ್ಗೆ ಇದ್ದಂತಹ ಒಂದು ಇಮೇಜು ಬದಲಾಗ್ತಾ ಹೋಯಿತು. ಇದಕ್ಕೆ ಜಾಹ್ನವಿಯೂ ಕೂಡ ಧ್ವನಿ ಸೇರಿಸ್ತಾನೆ ಹೋದರು. ಇನ್ಫ್ಯಾಕ್ಟು ಕಿಚ್ಚ ಸುದೀಪ್ ಅವರು ಕೂಡ 2-3 ಸಲ ಇವರಿಗೆ ವಾರ್ನಿಂಗನ್ನು ಕೂಡ ಕೊಟ್ಟಿದ್ರು. ಕೇವಲ ಜಾಹ್ನವಿ ಮಾತ್ರ ಅಲ್ಲ, ಕಾಕ್ರೋಚ್ ಸುದೀಪ್ ಕೂಡ ಇದೇ ಗುಂಪಿಗೆ ಸೇರಿದವರು. ಅಶ್ವಿನಿ 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 ಅಂದ್ಕೊಂಡು ಅವರ ಬಾಲವನ್ನು ಹಿಡ್ಕೊಂಡು ಇವರಿಬ್ಬರು ಕೂಡ ತಿರುಗಿದಂಥ ಪರಿಣಾಮ ಬಿಗ್ ಬಾಸ್ ಮನೆಯಲ್ಲಿ ಕಳೆದ 3 ವಾರಗಳ ಕಾಲ ಇವರಿಬ್ಬರು ಕೂಡ ಇದ್ರೋ ಇಲ್ವೋ ಅನ್ನುವಂತಹ ಅನುಮಾನ ಇದ್ದಿತ್ತು. ಅದ್ಯಾವಾಗ ಜಾಹ್ನವಿಯಿಂದ ಅಶ್ವಿನಿ ಒಂದು ರೀತಿಯಲ್ಲಿ ಅಂತರವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು, ಅವತ್ತಿನಿಂದ ಜಾಹ್ನವಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಅಭಿಪ್ರಾಯ ವ್ಯಕ್ತವಾಯಿತು. ಇನ್ನು ಅಶ್ವಿನಿ ಗೌಡ ಪರವಾಗಿ ಏನೇ ಇದ್ದರೂ ಕೂಡ ಜಾಹ್ನವಿ ಧ್ವನಿಯನ್ನು ಎತ್ತುತ್ತಿದ್ರು. ಇದನ್ನು ನೋಡಿ ಇವರಿಬ್ಬರು ಕೂಡ ಅಕ್ಕ ಪುಕ್ಕ ಅಂತಲೂ ಹೆಸರನ್ನು ಇಟ್ಟಿದ್ರು. ಆದರೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಕಿಚ್ಚ ಸುದೀಪ್ ಕಿವಿ ಹಿಂಡಿದ ಮೇಲೆ BB ಕಾಲೇಜ್ನ ಟಾಸ್ಕ್ ಚರ್ಚಾ ಸ್ಪರ್ಧೆಯ ವೇಳೆ ಇವರಿಬ್ಬರ ಮನಸ್ತಾಪ ಗೊತ್ತಾಗಿತ್ತು. ಅಲ್ಲಿಂದ ಇಬ್ಬರ ಮಧ್ಯೆ ಮಾತುಕತೆ ಕಡಿಮೆ ಆಗಿತ್ತು. ಇದೀಗ ಮತ್ತೆ ಇಬ್ಬರ ಸ್ನೇಹ ಬಿಗ್ ಬಾಸ್ ಮನೆಯ ಪರೀಕ್ಷೆಯಲ್ಲಿ ಗೆದ್ದಿದೆ. ಜಾಹ್ನವಿಗಾಗಿ ತಮ್ಮ ಮಗನ ಪತ್ರವನ್ನು ಅಶ್ವಿನಿ ಗೌಡ ತ್ಯಾಗ ಮಾಡೋದ್ರ ಮೂಲಕ ಎರಡು ಹಕ್ಕಿಯನ್ನು ಒಂದೇ ಕಲ್ಲಿನಲ್ಲಿ ಹೊಡೆದಿದ್ದಾರೆ. ಒಂದು, ವೀಕ್ಷಕರ ಹೃದಯ ಗೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜಾಹ್ನವಿಯ ಸ್ನೇಹವನ್ನು ಕೂಡ ಮತ್ತೆ ಸಂಪಾದನೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಅಶ್ವಿನಿ ಗೌಡ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿಗಾಗಿ ವಿಶೇಷ ಟಾಸ್ಕನ್ನು ನೀಡಲಾಗಿತ್ತು. ಮನೆಯವರಿಂದ ಬಂದಂಥ ಪತ್ರವನ್ನು ಕೆಲವರು ಇಮ್ಯುನಿಟಿ ಪಡೆದು ಸೇಫಾಗಿ ಅದನ್ನು ಬಳಸಿಕೊಂಡ್ರೆ, ಇನ್ನು ಕೆಲವರು ತಮ್ಮ ಪತ್ರಗಳನ್ನು ತ್ಯಾಗ ಮಾಡಿ ಅಥವಾ ಕಳೆದುಕೊಂಡು ನಾಮಿನೇಟ್ ಆಗಿಯೇ ಉಳಿತಾರೆ. ಜೊತೆಗೆ ವೀಕ್ಷಕರ ಹೃದಯದಲ್ಲಿ ಪ್ರೀತಿಯನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹೀಗೇ ನಿನ್ನೆ ಎಪಿಸೋಡ್ನಲ್ಲೂ ಕೂಡ ಆಗುತ್ತೆ. ನಿನ್ನೆ ಎಪಿಸೋಡ್ನಲ್ಲಿ ಅಶ್ವಿನಿ ಮತ್ತು ಜಾಹ್ನವಿ ಇಬ್ಬರನ್ನು ಕೂಡ ಬಿಗ್ ಬಾಸ್ ಕರೀತಾರೆ. ಇಬ್ಬರಿಗೂ ಕೂಡ ಒಂದು ಆಪ್ಷನನ್ನು ಕೊಡ್ತಾರೆ. ನಿಮ್ಮ ಮಕ್ಕಳು ಬರೆದಿರುವಂಥ ಪತ್ರ ಇದೆ, ಯಾರ ಪತ್ರವನ್ನು ನೀವು ಚೂಸ್ ಮಾಡ್ತೀರಾ? ಯಾರಾದರೂ ಒಬ್ಬರು ಪತ್ರವನ್ನು ಚೂಸ್ ಮಾಡಬೇಕು, ಒಬ್ಬರು ತ್ಯಾಗ ಮಾಡಬೇಕು ಅಂತೇಳಿ ಹೇಳಿದಾಗ ಜಾಹ್ನವಿಗಾಗಿ ಅಶ್ವಿನಿ ತಮ್ಮ ಮಗನ ಪತ್ರ ಹಾಗೂ ಇಮ್ಯುನಿಟಿಯನ್ನು ತ್ಯಾಗ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೇಳುವಂಥ ಮಾತುಗಳನ್ನು ನೀವು ಗಮನಿಸಬೇಕು. ಒಬ್ಬ ತಾಯಿ ಎಷ್ಟು ಮುಖ್ಯನೋ ತಂದೆ ಕೂಡ ಅಷ್ಟೇ ಮುಖ್ಯ ಆಗಿರ್ತಾರೆ. ನನಗೆ ಜಾಹ್ನವಿ ಅವರ ಜರ್ನಿ ಗೊತ್ತಿದೆ. ನಾನು ಅವರು ಒಂದೇ ದೋಣಿಯಲ್ಲಿ ಸಾಗ್ತಾ ಇದ್ದೇವೆ. ಆದರೆ ನನ್ನ ಮಗನಿಗೆ ಸಂಪೂರ್ಣವಾಗಿ ತಂದೆಯ ಪ್ರೀತಿ ಸಿಕ್ಕಿದೆ. ನನಗೆ ನನ್ನ ತಂದೆ ಬೇಕು ಅಂದರೂ ಕೂಡ ಇನ್ನೂ ಸಿಗೋದಿಲ್ಲ. ಆದರೆ ಜಾಹ್ನವಿ ಮಗನಿಗೆ ತಂದೆಯಾಗಿ ತಾಯಿಯಾಗಿ ಜಾಹ್ನವಿಯೇ ನಿಂತಿದ್ದಾರೆ. ಅವರಿಗೆ ಈ ಪತ್ರದ ಅವಶ್ಯಕತೆ ತುಂಬ ಇದೆ ಅಂತೇಳಿ ನನಗೆ ಅನಿಸ್ತದೆ. ಹಾಗಾಗಿ ಜಾಹ್ನವಿ ಅವರಿಗೆ ಅವರ ಪತ್ರವನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂಥೇಳಿ ಅಶ್ವಿನಿ ಕೂಡ ನಿರ್ಧರಿಸಿ ಘೋಷಣೆಯನ್ನು ಮಾಡ್ತಾರೆ. ಅಶ್ವಿನಿ ಅವರೇ, ಬೇಡ, ನಾನು ನನ್ನ ಮಗನ ಜೊತೆಗೆ 1 ತಿಂಗಳು ಇಲ್ಲದೆ ಇದ್ದರೂ ಕೂಡ ಅವನು ಸೇಫ್ ಆಗಿದ್ದಾನೆ ಅನ್ನೋದು ನಂಗೆ ಗೊತ್ತಾಯಿತು. ನನಗೆ ಅಷ್ಟೇ ಸಾಕು. ಅವನು ಯಾವತ್ತೂ ಕೂಡ ವೀಕ್ ಆಗಬಾರ್ದು ಅನ್ನೋದು ನನ್ನ ಭಾವನೆ. ಅವನು ಚೆನ್ನಾಗಿರ್ತಾನೆ,
ಅಂತ ಹೇಳ್ಬಿಟ್ಟು ಇಲ್ಲಿ ಅಶ್ವಿನಿಗೌಡ ಜಾಹ್ನವಿ ಹೇಳ್ತಾರೆ. ಅಶ್ವಿನಿಗೌಡಗೆ ಜಾಹ್ನವಿ ಹೇಳ್ತಾರೆ. ಆದರೆ ಇಲ್ಲ, ಅಶ್ವಿನಿಗೌಡ ಕೇಳಲಿಲ್ಲ. ಜಾಹ್ನವಿಗಾಗಿ ತಮ್ಮ ಪತ್ರವನ್ನು ತ್ಯಾಗ ಮಾಡಿ ಅಶ್ವಿನಿಗೌಡ ತಮ್ಮ ಮಗನ ಪತ್ರವನ್ನು, ಇಮ್ಯುನಿಟಿಯ ಎಲ್ಲವನ್ನು ಕೂಡ ಕಳೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಮನೆಯಿಂದಂತಹ ಬಂದಂತಹ ಪತ್ರವನ್ನು ತೆಗೆದುಕೊಂಡ ಜಾಹ್ನವಿ ನಾಮಿನೇಷನಿಂದ ಪಾರಾಗಿ ಇಮ್ಯುನಿಟಿಯನ್ನು ಪಡೆದರೆ, ಇಲ್ಲಿ ಅಶ್ವಿನಿಗೌಡ ಆಡಿದಂಥ ಕೆಲವು ಮಾತುಗಳು ಆಕೆಯ ತಂತ್ರಗಾರಿಕೆ ಏನಿತ್ತು ಅನ್ನೋದನ್ನು ಬಹಿರಂಗಪಡಿಸಿದೆ. ಜಾಹ್ನವಿಯ ಬಳಿಗೆ ಬಂದು ಒಂದು ಹಗ್ಗನ್ನು ಕೊಟ್ಟು ಒಂದು ಮಾತನ್ನು ಹೇಳ್ತಾರೆ. ನೀವಾಗಿದ್ದಕ್ಕೆ ನಾನು ಬಿಟ್ಟುಕೊಟ್ಟೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಇಲ್ಲಿ ಎರಡು ಅರ್ಥ. ಯಾರೂ ಕೂಡ ಬಿಟ್ಕೊಡ್ತಿರ್ಲಿಲ್ಲ, ನೀವಾಗಿದ್ದಕ್ಕೆ ಬಿಟ್ಕೊಟ್ಟೆ ಅನ್ನುವಂತಹ ಅರ್ಥವನ್ನು ಕೂಡ ಕೊಡಬಹುದು. ಅಥವಾ ಇನ್ನೊಂದು ಅರ್ಥವೂ ಕೂಡ ಬರ್ತದೆ ಆಕೆಯ ಮಾತಲ್ಲಿ, ಬೇರೆ ಯಾರಾಗಿದ್ರೂ ಕೂಡ ಬಿಟ್ಟು ಕೊಡ್ತಿರ್ಲಿಲ್ಲ ಅಂತೇಳಿ. ಅಂದರೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳಿದಾರಲ್ಲ, ಅವರು ಬೇರೆ ಯಾರಾಗಿದ್ರೂ ಕೂಡ ನಿಮಗೆ ಬಿಟ್ಕೊಡ್ತಿರ್ಲಿಲ್ಲ, ನಾನಾಗಿದ್ದಕ್ಕೆ ಬಿಟ್ಕೊಟ್ಟೆ ಅನ್ನುವಂತಹ ವಿಚಾರವನ್ನು ಈಕೆ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ನೀವಲ್ಲದೆ ಬೇರೆ ಯಾರಾಗಿದ್ರೂ ಕೂಡ ಬಿಟ್ಕೊಡ್ತಿರ್ಲಿಲ್ಲ ಅನ್ನುವಂಥ ಅರ್ಥವೂ ಕೂಡ ಬರ್ತದೆ. ಈ ಎರಡು ಅರ್ಥದಲ್ಲಿ ಜಾಹ್ನವಿಗೆ ಇಲ್ಲಿ ಅಶ್ವಿನಿಗೌಡ ಒಂದು ಮೆಸೇಜನ್ನು ಕೊಡ್ತಾರೆ. ಇಷ್ಟಕ್ಕೆ ಸುಮ್ಮನೆ ಆಗಲ್ಲ ಅಶ್ವಿನಿಗೌಡ. ಆಕೆಯ ಕುತಂತ್ರದ ಬುದ್ಧಿ ಆಗ ಆ್ಯಕ್ಟಿವೇಟ್ ಆಗ್ತದೆ. ಇಡೀ ಮನೆಯನ್ನು ಹೇಗೆ ಗೆಲ್ಲೋದು, ವೀಕ್ಷಕರ ಪ್ರೀತಿಯನ್ನು ಹೇಗೆ ಸಂಪಾದಿಸೋದು ಅನ್ನೋದು ಈಕೆಯ ಲೆಕ್ಕಾಚಾರ ಆಗ್ತದೆ. ತಕ್ಷಣಕ್ಕೆ ಈಕೆಯ ಬ್ರೈನ್ ಆ್ಯಕ್ಟಿವ್ ಆಗ್ತದೆ. ಈಕೆ ಮತ್ತೊಂದು ಪ್ಲಾನನ್ನು ಕೂಡ ಹಾಕ್ತಾರೆ. ಹೊರಗಡೆ ಬೇರೆ ರೀತಿಯ ಪೋರ್ಟ್ರೇಟ್ ಆಗಬೇಕು ಇದು ಅನ್ನೋದನ್ನು ಕೂಡ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ನಾನು ಆಕೆಗೆ ಪತ್ರವನ್ನು ಬಿಟ್ಕೊಟ್ಟೆ, ಈ ಮೂಲಕ ನಾನು ರಿಸ್ಕ್ನಲ್ಲಿದ್ದೀನಿ, ಬಟ್ ಸ್ಟಿಲ್ಲು ನನಗೆ ಒಂದು ಖುಷಿ ಇದೆ, ನನ್ನ ಸ್ನೇಹಿತೆ ಆಕೆ ಎನ್ನುವಂತಹ ಖುಷಿ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇದನ್ನೇ ಗಿಲ್ಲಿ ಕೂಡ ತಮಾಷೆ ಮಾಡ್ತಾರೆ. ಅಂದರೆ ಗಿಲ್ಲಿ ಅವತ್ತು ಕೂಡ ಹೇಳಿದರು, ನನಗೆ ಒಂದು ಡೌಟ್ ಇದೆ. ಚಿಕ್ಕಪ್ಪನ ಸ್ಟೋರಿ ಹೇಳಿ ಒಂದು ಡೌಟನ್ನು ವ್ಯಕ್ತಪಡಿಸಿದ್ರು. ಏನು, ಇಲ್ಲಿ ನೀನು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಂಗೆ ಮಾಡು ಅನ್ನುವಂತಹ ಒಂದು ಮಾತುಕತೆ ಇವರಿಬ್ಬರ ನಡುವೆ ನಡೆದಿದೆ. ಇವರಿಬ್ಬರು ಕೂಡ ಹೊರ ಜಗತ್ತಿಗೆ ಬೇರೆ ಬೇರೆ ಆಗಿದ್ದು ಕೂಡ ಒಳಗಡೆ ಚೆನ್ನಾಗೇ ಇದ್ದಾರೆ. ಇವರಿಬ್ಬರು ಕೂಡ ಇವತ್ತಿಗೂ ಕೂಡ ಅದೇ ಆತ್ಮೀಯತೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ಗಿಲ್ಲಿ ಹೇಳಿದರು. ಆ ಮಾತು 100% ನಿಜ ಅನ್ನೋದು ಈಗ ಗೊತ್ತಾಗಿದೆ. ಇವರ ಪ್ರಕಾರ ಈಗ ಇವರು ನಾಟಕ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈಗ ಅಶ್ವಿನಿಗೌಡಗೆ ಜಾಹ್ನವಿಯ ಸ್ನೇಹದ ಅವಶ್ಯಕತೆ ಮತ್ತೆ ಇದೆ. ಅಶ್ವಿನಿಗೌಡ ಮಾಡುವಂಥ ಕುತಂತ್ರಗಳಿಗೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಶಕುನಿ ತಂತ್ರಗಳಿಗೆ ಸಾಥ್ ಕೊಡುವಂತಹ ಒಬ್ಬ ಸ್ಪರ್ಧಿ ಅಥವಾ ಒಬ್ಬರು ಸಾಥ್ ಕೊಡುವಂಥ ಸ್ನೇಹಿತರು ಬೇಕು. ಆ ಸ್ಥಾನವನ್ನು ಜಾಹ್ನವಿ ಬಿಟ್ಟು ಬೇರೆ ಯಾರೂ ಕೂಡ ತುಂಬಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದು ಈಕೆ ಲೆಕ್ಕಾಚಾರ. ಜಾಹ್ನವಿಗೆ ಸಡನ್ನಾಗಿ ಈಗ ಹೋಗಿ ಮತ್ತೆ ಅಶ್ವಿನಿಗೌಡ ಜೊತೆಗೆ ಸೇರಿಕೊಳ್ಳೋದಕ್ಕೆ ಮನಸ್ಸಿಲ್ಲ. ಅದೇ ಕಾರಣಕ್ಕೆ ನಿನ್ನೆ ಸಂಜೆ ನಡೆದಂಥ ಚರ್ಚೆಯಲ್ಲೂ ಕೂಡ ಬಹುಶಃ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ. ಗಿಲ್ಲಿ ಅಲ್ಲೂ ಕೂಡ ಕಾಲೆಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಯಾರಿಗೆ? ಜಾಹ್ನವಿಗೆ. ಆದರೆ ಜಾಹ್ನವಿ ತಕ್ಷಣಕ್ಕೆ ಹೋಗಿ ಅಶ್ವಿನಿಗೌಡ ಜೊತೆಗೆ ಸೇರಿಕೊಂಡ್ರೆ ನೋಡಿದವರು, ವೀಕ್ಷಕರು ಎಲ್ಲರೂ ಕೂಡ ನೆಗೆಟಿವ್ ಆಗ್ತಾರೆ ಅನ್ನುವಂಥ ಭಾವನೆ ಇರೋದರಿಂದ ನಿಧಾನಕ್ಕೆ ಮತ್ತೆ ಅದೇ ಹಳೆ ಆತ್ಮೀಯತೆ ಬೆಳೆದುಕೊಳ್ಳೋದ್ರಲ್ಲಿ ಡೌಟೇ ಇಲ್ಲ. ಒಂದು. ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ, ಇವರಿಬ್ಬರು ಈ ರೀತಿ ಮಾಡೋದ್ರಿಂದ ಸಹಜವಾಗಿ ಮತ್ತೆ ಒಂದಾಗೋದ್ರಿಂದ ಇಡೀ ಬಿಗ್ ಬಾಸ್ ಮನೆಯನ್ನು ಕೂಡ ಎದುರು ಹಾಕಿಕೊಳ್ಳೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಒಬ್ಬೊಬ್ಬರನ್ನೇ ಮುಗಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈಗಾಗಲೇ ರಕ್ಷಿತಳನ್ನು ಟಾರ್ಗೆಟ್ ಮಾಡಿರುವಂಥ ಅಶ್ವಿನಿಗೌಡ ಮತ್ತೆ ಜಾಹ್ನವಿಯ ಸಾಥನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೆಂಟಲಿ ಫಿಸಿಕಲಿ ವೀಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಒಂದು ರೀತಿಯಲ್ಲಿ ಟಾರ್ಚರ್ ಕೊಡೋದಕ್ಕೂ ಕೂಡ ಆರಂಭಿಸ್ತಾರೆ. ಅದಕ್ಕೆ ಈಗೆಲ್ಲ ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಂಡು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಕೂಡ ಸತ್ಯ. ವಾಟೆವರ್ ಇಲ್ಲಿವರೆಗೆ ನಡೆದಿರುವಂತಹ ಘಟನೆಗಳನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಒಂದಂತೂ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ಹೆಚ್ಚು ದಿನಗಳ ಕಾಲ ಇದೇ ಈ ಫ್ರೆಂಡ್ಶಿಪ್ ಏನಿತ್ತು ನೋಡಿ, ಈ ಫ್ರೆಂಡ್ಶಿಪ್ ಉಳಿಯೋದಿಲ್ಲ ಅಂಥೇಳಿ. ಅಂದರೆ ಇವರು ಮತ್ತೆ ಒಂದಾದರೂ ಕೂಡ ಹೆಚ್ಚು ದಿನಗಳ ಕಾಲ ಮತ್ತೆ ಒಟ್ಟಿಗಿರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಬರೆದಿಟ್ಕೊಳ್ಳಿ. ಯಾವಾಗ ಏನಾಗುತ್ತೆ ಅನ್ನುವಂಥ ಚಿಕ್ಕ ಇಮ್ಯಾಜಿನೇಷನ್ ಕೂಡ ನೀವು ಮಾಡೋಕ್ಕೆ ಸಾಧ್ಯವಿಲ್ಲ. ಕೆಲವೇ ದಿನಗಳಲ್ಲಿ ಇವರ ಆಟ ಮತ್ತು ಪುಂಗಿ ಎರಡೂ ಕೂಡ ಬಂದ್ ಆಗತ್ತಿದ್ರೆ ನೋಡಿ ಅಂತೇಳಿ ಹೇಳ್ತಾ, ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಶ್ವಿನಿ ಮತ್ತು ಈ ಜಾಹ್ನವಿ ಮತ್ತೆ ಒಂದಾಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎರಡು ದುಷ್ಟ ಶಕ್ತಿಗಳು ಒಂದಾಗೋದು ಅಪಾಯ ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.